ಚೆಕ್ ಡ್ಯಾಂ ಕಾಮಗಾರಿ ಕಳಪೆ, ಭಾರಿ ಮೊತ್ತದ ಹಗರಣ ತನಿಖೆ ಮಾಡಿ ರೈತ ಮುಖಂಡ ಒತ್ತಾಯ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ನಾಗರಕಟ್ಟೆ ಹಾಗೂ ಕೆಐನಹಳ್ಳಿ ವ್ಯಾಪ್ತಿಯ ಹಳ್ಳಗಳ ಬದುವಿನಲ್ಲಿ ಕೃಷಿ ಚೆಕ್ ಡ್ಯಾಂ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ತನಿಖೆ ಮಾಡಿ ಅಂತ ರೈತ ಸಂಘದ ಮುಖಂಡ ಕೋಡಿಹಳ್ಳಿ ಭರಮಣ್ಣ ಆರೋಪಿಸಿದ್ದಾರೆ. ಹಳೆ ಚೆಕ್ ಡ್ಯಾಂನ ಕಲ್ಲುಗಳನ್ನೇ ಬಳಸಲಾಗಿದೆ. ಪಕ್ಕದಲ್ಲಿನ ಹಳ್ಳವನ್ನೇ ಅಗೆದು ಬಗೆದು ಕನಿಷ್ಠ ದರ್ಜೆಯ ಮರಗಳನ್ನು ಹಾಗೂ ಕಡಿಮೆ ದರ್ಜೆಯ ಸಾಮಗ್ರಿಗಳನ್ನು ಬಳಸಲಾಗಿದ್ದು, ಈ ಚೆಕ್ ಡ್ಯಾಂಗಳನ್ನು ಅವೈಜ್ಞಾನಿಕ ರೀತಿಯಲ್ಲಿ ತುಂಬಾ ದುರ್ಬಲದ ರೀತಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಅವರು ಆರೋಪಿಸಿದ್ದಾರೆ. ಸಂಬಂಧಿಸಿದಂತೆ ಅವರು ತಮ್ಮ ಇತರೆ ಹೋರಾಟಗಾರರೊಂದಿಗೆ ಡಿಸೆಂಬರ್ 18ರಂದು ಕೊಟ್ಟೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ. ತಾಲೂಕಿನ ಕೆಐನಹಳ್ಳಿ ಗ್ರಾಮ ಹಾಗೂ ನಾಗರಕಟ್ಟೆ ಗ್ರಾಮಗಳಲ್ಲಿ ಕೃಷಿ ಇಲಾಖೆಯ ಕೂಡ್ಲಿ ಉಪನಿರ್ದೇಶಕರ ಸಹಯೋಗದೊಂದಿಗೆ ಕೃಷಿ ಇಲಾಖೆಯ ಕೊಟ್ಟೂರು ಉಪನಿರ್ದೇಶಕರು ನಿರ್ಮಿಸಲಾಗಿರುವ ಚೆಕ್ ಡ್ಯಾಂಗಳು ಸಂಪೂರ್ಣ ಕಳಪೆಯಿಂದ ಕೂಡಿವೆ ಎಂದು ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು, ತಾವು ಖುದ್ದು ಚೆಕ್ ಡ್ಯಾಂಗಳನ್ನು ಪರಿಶೀಲನೆ ಮಾಡಿದ್ದು, ಕಾಮಗಾರಿಯ ವಾಸ್ತವ ಸ್ಥಿತಿ ನನಗೆ ಅರಿವಿದೆ. ನಿಯಮಗಳನ್ನು ಪಾಲಿಸಿಲ್ಲ. ದಾಖಲೆಗಳಲ್ಲಿ ದಾಖಲಿಸಲಾಗಿರುವ ಯೋಜನಾ ವೆಚ್ಚದಲ್ಲಿ 25% ಹಣವನ್ನು ಕೂಡ ವ್ಯಯ ಮಾಡಿಲ್ಲ. ಕೇವಲ 1.75 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಲಾಗಿದೆಯಷ್ಟೇ. ಆದರೆ ಯೋಜನಾ ವೆಚ್ಚದ ಪಟ್ಟಿಯಲ್ಲಿ ಒಂದು ಚೆಕ್ ಡ್ಯಾಂಗೆ ತಲಾ 5 ಲಕ್ಷ ರೂಪಾಯಿ ಯೋಜನಾ ವೆಚ್ಚವನ್ನು ತೋರಿಸಲಾಗಿದೆ ಅಂತ ಅವರು ವಿವರಿಸಿದರು. ಚೆಕ್ ಡ್ಯಾಂ ನಿರ್ಮಾಣ ಪೂರ ಅವೈಜ್ಞಾನಿಕವಾಗಿದ್ದು, ಇಲಾಖೆಯ ಯಾವ ನಿಯಮಗಳನ್ನು ಕೂಡ ಪಾಲಿಸಿಲ್ಲ. ಸಂಪೂರ್ಣ ಗಾಳಿಗೆ ತೂರಲಾಗಿದೆ. ಇವರು ನಿರ್ಮಾಣ ಮಾಡಿರುವ ಚೆಕ್ ಡ್ಯಾಂಗಳು ಸಂಪೂರ್ಣ ಕಳಪೆಯಾಗಿವೆ. ಕಾರಣ ಪರಿಶೀಲಿಸಬೇಕು ಅಂತ ಕೊಟ್ಟೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಶೀಘ್ರವೇ ದೂರಿಗೆ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿ ಲೋಪವೆಸಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಭರಮಣ್ಣ ಹಕ್ಕುತ್ತಾಯ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ಕೊಟ್ಟೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಾರದೊಳಗಾಗಿ ಅಗತ್ಯ ಕ್ರಮ ಜರುಗಿಸದೇ ಇದ್ದಲ್ಲಿ ಕಳಪೆ ಕಾಮಗಾರಿ ಹಾಗೂ ಜರುಗಿರುವ ಅವ್ಯವಹಾರದ ಕುರಿತು ಅಗತ್ಯ ತನಿಖೆಗೆ ಒತ್ತಾಯಿಸಿ ಕಾನೂನು ರೀತಿಯ ಹೋರಾಟವನ್ನು ಮಾಡಲಾಗುವುದು. ಲೋಕಾಯುಕ್ತರಲ್ಲಿ ಹಾಗೂ ಎಸಿಬಿಯಲ್ಲಿ ದೂರು ದಾಖಲಿಸಲಾಗುವುದು ಮತ್ತು ಇಲಾಖೆಯ ಮಂತ್ರಿಗಳಿಗೆ ಹಾಗೂ ಸರ್ಕಾರದ ಕಾರ್ಯದರ್ಶಿಗಳಿಗೆ ಲಿಖಿತ ದೂರನ್ನು ಸಲ್ಲಿಸಿ ಪ್ರಕರಣದ ಸೂಕ್ತ ತನಿಖೆ ಆಗುವವರೆಗೂ ಕಾನೂನು ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡರು ಹಾಗೂ ದಲಿತ ಮುಖಂಡರಾದ ಬಿ ಪರಶುರಾಮ್, ಕೆಎಚ್ ವೀರಭದ್ರಪ್ಪ ಸೇರಿದಂತೆ ಕೊಟ್ಟೂರು ಪಟ್ಟಣ ಸೇರಿದಂತೆ ಕೊಟ್ಟೂರು ತಾಲೂಕಿನ ವಿವಿಧೆಡೆಯ ರೈತ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗಿ. ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? ಶನಿವಾರ ಅಂದರೆ ಎಷ್ಟು? ಇವತ್ತು ಯಾವ ವಾರ? 5 ದಿನ ಸರ್. ಬುಧವಾರ 4-5 ದಿನಕ್ಕೆ ಮುಗಿಸ್ಬಿಟ್ರಿ. ಇನ್ನು 3 ದಿನಕ್ಕೆ ಅಷ್ಟಿಂದ ಇದು ಮುಗಿಯಾಕಂತ ಐತಿ. ಅದು ಕ್ಯೂರಿಂಗ್ ಬುನದಿ ಹಂಗೆ ಇದು ಹಂಗೆ ಬರೀ ಒಂದು 3-4 ದಿನದಾಗ ಇದು ಮುಗಿಸಿದ್ರೆ ಯಾವ ರೀತಿ ಆಗ್ಬೋದು? ಇವತ್ತಿಗೆ 5 ದಿವಸ ಅದೇ ಇವತ್ತಿಗೆ ಫೈನಲ್ ಆಗಿದೆ ಕಟ್ಟುವಾಗ. ಹಿಂದಲ್ಲಿ ಇದರಲ್ಲಿ ಇದು ಆಲ್ಟಿಂಗ್ ಮಾಡ್ಕೊಂಡು ಕಾಂಕ್ರೀಟ್ ಹಾಕಿ ಇದಕ್ಕೆ ಒಂದು ಗ್ಯಾಪ್ ಬರ್ತಿದ್ದಾರೆ ಒಂದನೇ ಆಮೇಲೆ ಬರ್ತೀವಿ. ಇಂಥವ್ ತಿನ್ನ ಅವ್ನು ಎಂಥ ದೊಡ್ಡನಂತ ನಮಗೆ ನಾವು ಹಿಂಗ ಕೇಳೋದು ಎರಡು ಮಾತಲ್ಲ. ನಮಗೆ ಇದು ಅಲ್ಲ ಕ್ವಾಲಿಟಿ ಇಲ್ಲ. ಇದ್ರಾಗೂ ಮಾಡಿದಾರ, ನಾವು ಅದನ್ನ ಬಿಟ್ಟು ಬಾಯ್ಬಿಟ್ಟು ಹೇಳಕ್ಕೆ ಅವಶ್ಯಕತೆ ಇಲ್ಲ, ಗೊತ್ತಾಗುತ್ತೆ ಅದು. ಅಡಿಗೆ ಹಾಕಿ ಈಗ ಬೆಂಚ್ ಹಾಕಿ ಇದು ಮಾಲ್ ಹಾಕ್ತು, ಆ ಮಾಲ್ ಹಾಕಿ ಕಾಡ್ಗಲ್ ಹಾಕಿ ಹಂಗ ಬುನದಿ ಕಾಡ್ಗಲ್ ತುಂಬ ಅಂತ ಹೇಳಿ ಸರ್. ಬುನದಿ ಕಾಡ್ಗಲ್ ತುಂಬಂತಂದ್ರೆ ಕಾಡ್ಗಲ್ಲ ತುಂಬಿರೋ ಅಲ್ಲ, ಬುನದಿ ಕಾಡ್ಗಲ್ಲ. ಹ್ಞೂ ಸರ್, ಈಗಿರೋದು ಕಾಡ್ಗಲ್ಲ ಸರ್, ಬುನದಿ ತುಂಬಿರೋ ಅಲ್ಲಿ ಈಗಿರೋದು ಕಾಡ್ಗಲ್ಲ. ಎಸ್ಟಿಮೇಟ್ನ ಪ್ರಕಾರ ಬೇಕಲ್ಲ ಸರ್. ನೋಡಿಲ್ಲ ಸರ್. ಯಾವ ಸಿಮೆಂಟ್ ಹಾಕಿರೋಣ? ನಾವು ಕಟ್ಟೋದ್ರಲ್ಲಿ ಎಲ್ಲ ಹಾಕೊಂಡ್ರಿ ಮೊದಲಕ್ಕೆಲ್ಲ ಹಾಗೆ ನೋಡುವ ಸಲ
ಯಾವ ಊರು ನೀವು? ಕೂಡ್ಲಿಗೆ ಹತ್ರ ಮರಬನಹಳ್ಳಿ. ಬರ್ತಂಥ ಚೆಕ್ ಡ್ಯಾಮ್, ಮಂಗನಹಳ್ಳಿ, ಮರುವೂರು, ಈ 3 ಭಾಗದಲ್ಲಿ ಬರ್ತಕ್ಕಂಥ ಚೆಕ್ ಡ್ಯಾಮ್ಗಳು ಸುಮಾರು ಇಲ್ಲಿ 3 4 5 ಚೆಕ್ ಡ್ಯಾಮು ಮಾಡ್ತಾ ಇದ್ದಾರೆ. ನಾವು ಆಗಲೇ ಆ್ಯಕ್ಷನ್ ಪ್ಲಾನು ಇರೋದು ಲೆಕ್ಕ ನೋಡ್ರೆ ಸರ್ಕಾರದ ಪ್ರಕಾರ 4 ಅಡಿ ಇದು ಬುನಾದಿ ಇರ್ಬೇಕು ಟ್ರೆಂಚು. ಆಳು ಏನು ಮಾಡ್ಯಾರಪ್ಪ ಇವರು ಅಂದರೆ ಆಳು 4.5 ಅಡಿ ಇರ್ಬೇಕು. ಆಳು ಉದ್ದ ಎಷ್ಟಿದೆ? ಉದ್ದ 15 ಮೀಟ್ರ್. ಉದ್ದ 15 ಮೀಟ್ರ್. ಉದ್ದ 15 ಮೀಟ್ರ್ ಐತಿ. ಆಳು ಮಾತ್ರ 4.5 ಮೀಟ್ರ್ ಇರ್ಬೇಕು ಆಳು. ಅಂಥದ್ದು ಏನು ಮಾಡ್ಯಾರ ಇವರು ಅಂದರೆ 24 ಇಂಚು ನಾವು ಬಗ್ದವರು. ಈಗ ನಾನು ಹುಡ್ರು ಬಗ್ಸಿದ್ದು ನಾನು ತೋರಿಸಿದ್ರು 2 ಅಡಿ ಬರೋದಿಗೆ ಮಸ್ತ್ 23 ಇಂಚು ಬೇಡ 24 ಇಂಚು 2 ಅಡಿ ಬರೋದಿಗೆ ಅಮ್ಮಂಬುದು. ಇನ್ನೂ 2.5 ಅಡಿ ಕಳಪಿ ಕೆಲಸ. ಇವ್ರು ಏನು ಮಾಡ್ತಾರಪ್ಪ ಅಂದರೆ ಇಷ್ಟೇ ತೆಗಿವಲ್ರಕ್ಕ, ಆಳೆ 2 ಅಡಿನ ತೆಗಿವಲ್ರಕ್ಕ. ಅಲ್ಲಿ ಬ್ರೆಡ್ ಹಾಕಿ ಅದ್ರ ಮ್ಯಾಗ ಇವನ್ನ ಸೈಜ್ಗಳು ಕಟ್ಕೊಂತ ಬರ್ಬೇಕಾಯ್ತು ಇವರು. ಆದರೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಕಾಡುಗಳಲ್ಲಿ ಯಾವ ಕೆಲಸಕ್ಕೆ ಬರ್ತದೆ ತಗೊಂಬಂದು ಎಲ್ಲಿ ಹೊಲ್ಗೊಳಗೆ ಕಾಡುಗಳು ತುಂಬಿ ನಿಂತ್ಕೊಂತಾರೆ. ಈ ಕೆಲಸ ಪಕ್ಕ ಕಳಪಿ ಕೆಲಸ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಅವರು ಇಂಜಿನಿಯರ್ ಯಾರು, ಸಿ ಒ ಇರ್ಬೋದು, ಜಿಲ್ಲಾ ಅಧಿಕಾರಿ ಇರ್ಬೋದು, ತಹಸೀಲ್ದಾರ್, ನಮ್ಮ ತಾಲೂಕಿನ ಸಂಬಂಧಪಟ್ಟ ತಹಸೀಲ್ದಾರ್ ಇರ್ಬೋದು, ಎ ಡಿ ಸಾಹೇಬರು, ವಾಮದೇವರು, ಇವತ್ತು ಯಾರೇ ಇರಲಿ, ಇವತ್ತು ನಮಗೆ ಇದು ಏನು ಸರ್ಕಾರದಿಂದ ಆದೇಶ ಬಂದ ಪ್ರಕಾರ ಇದನ್ನು ಆ್ಯಕ್ಷನ್ ಪ್ಲಾನ್ ಪ್ರಕಾರ ಕೆಲಸ ಮಾಡಬೇಕು. ಈ ಕೆಲಸ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ರದ್ದು ಮಾಡಬೇಕು. ಈ ಕಳಪೆ ಕೆಲಸ ಮಾಡೋದು ಬೇಡ. ಇಲ್ಲಿ ಯಾರು ಇವು ಯಾವ ಅಕ್ಕಪಕ್ಕ ಹಳ್ಳಿಗಳು ಯಾವ ಸುಳುವಿಲ್ಲ. ಸುಮಾರು ಕಾನಡುವೆ ಬಂದಾಗತ್ತೆ. ನಾವು ಗಾಡಿ ತಗೊಂಡ್ಬರ್ತೀವಿ, ಕಾನಡುವೆ ಬಂದಾಗತ್ತೆ. ಯಾರು ಜನರ ಸಂಪರ್ಕನೇ ಇಲ್ಲ. ಅಂಥ ಜಾಗದಲ್ಲಿ ಇವರು ಬೇಕಾಬಿಟ್ಟು ಕೆಲಸ ಮಾಡಿ ಈ ಥರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಉಳಿತಾಯ ವ್ಯವಸ್ಥೆ ಮಾಡ್ತಾರಪ್ಪ ಅಂತೇಳಿ ಇವತ್ತು ನಾವು ಈ ಕೆಲಸ ನೋಡಿ ಅಧಿಕಾರಿಗಳೆಲ್ಲ ಹೇಳಬೇಕಾಗಿದೆ. ಇವು ಅಧಿಕಾರಿಗಳು ಮಾಡ್ತಂಥ ಕೆಲಸ ಇವತ್ತು ಪಾಪ ಯಾವುದೇ ಊರ ನಮ್ಮ ಅಣ್ಣ ತಮ್ಮಿಂದರು, ನಮ್ಮ ತಾಯಂದರು ಕೆಲಸಕ್ಕೆ ಬಂದಿದ್ದಾರೆ. ಅವರು ಬಂದರಂದರೆ ಅವ್ರ ಕೆಲಸಕ್ಕೆ ನಾವು ತೊಂದರೆ ಕೊಡಲ್ಲ. ಪಾಪ ಅವ್ರು ಕೆಲಸ ಮಾಡಿಕೊಳ್ಳಿ. ಆದರೆ ಇಲ್ಲೇ ಹಳ್ಳದಲ್ಲಿ ಗುಂಡಿ ತೆಗೆದು ಇಲ್ಲಿ ನೀರು ಬಂದಿದೆ, ಇದೇ ಉಸುಗನ್ನ ಅಲ್ಲಿ ಹಾಕಿ ಅದೇ ಉಸುಗಿನ ಪ್ರಕಾರ ಅಲ್ಲಿ ಕಾಡುಗಲ್ಲ ಹಾಕ್ಯಾರ. ಅದೇ ಕಾಡುಗಲ್ಲ ಆ ಬುನಾದಿಗೆ ತುಂಬ್ತಾ ಇದ್ದಾರೆ. ಈ ಕೆಲಸ ಇಂಪ್ಲೇಟಾಗೆ ಅಧಿಕಾರಿಗಳು ರದ್ದು ಮಾಡ್ಬೇಕಂತ ಹೇಳಿ ಇವತ್ತು ನಾವು ನಮ್ಮ ರೈತ ಸಂಘದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅಂತ ಹೇಳಿ ನಾವು ಮಾತಾಡೋದು. ನಮ್ಮ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಚೆಕ್ ಡ್ಯಾಮುಗಳು ಮಾಡ್ತಾ ಇದ್ದಾರೆ ಕೃಷಿ ಇಲಾಖೆ ಕಡೆಯಿಂದ. ಆದ ಕಾರಣ ಆ ಕೃಷಿ ಇಲಾಖೆಯವರು ಮಾಡ್ತಾ ಇರೋದ್ರಿಂದ ಒಂದು ಚೆಕ್ ಡ್ಯಾಮು 4.5 ಲಕ್ಷ 5 ಲಕ್ಷ ತನಕ ಒಂದೊಂದು ಡ್ಯಾಮ್ ಅದಾವು. ಅವರು ಮಾಡಿದ 2 ಲಕ್ಷ 2.5 ಲಕ್ಷದೊಳಗೆ ಮುಗಿಸ್ಬಿಡ್ತಾರೆ. ಯಾಕೆ ಆ ರೊಕ್ಕದಾಗ ಮುಗಿಸ್ತಾರಪ್ಪ ಅಂದರೆ ಪಕ್ಕ ಕಳಪಿ ಕೆಲಸ. ಅದು ಸರ್ಕಾರಿ ಆ್ಯಕ್ಷನ್ ಪ್ಲಾನ್ ಏನೈತೆ ಒಂದು ಟ್ರಂತ್ 5 ಅಡಿ 4.5 ಆಳ 5 ಅಡಿ ಆಳ ತೆಗಿಬೇಕಂತ ಅಂಥದ್ದು ಬರೀ 2 ಅಡಿ ತೆಗಿತದ್ರು. 2 ಅಡಿ ತೆಗೆದ್ರು 2 ಅಡಿ ತೆಗೆದ್ರ ಮ್ಯಾಗ ಅವಕ್ಕೆ ಸರಿಯಾದ ರೀತಿ ಸೈಜ್ಗಳು ಕಟ್ಟಂಗಿಲ್ಲ. ಬ್ರೆಡ್ ಹಾಕಿ ಕಾಡುಗಳು ಕಟ್ತದರು. ಕಾಡುಗಲ್ಲ ಹಾಕಿ ಉಸುಗ ಹಾಕಿ ಕೊಡ್ತಾರೆ, ಸಿಮೆಂಟ್ ಹಾಕಿ ನೀರು ಹಾಕಿ ಸಾಫ್ ಮಾಡ್ತದೆ. ಆದ ಕಾರಣದ್ದು ಒಂದು ಚೆಕ್ ಡ್ಯಾಮು 2 ಲಕ್ಷ 2.5 ಲಕ್ಷದಿಂದ ಒಳಗೆ ಮುಗಿತದೆ. ಇನ್ನೂ 2 ಲಕ್ಷ 2.5 ಲಕ್ಷ ಉಳಿತದೆ. ಆ ಕಾರಣದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು. ಸೂಕ್ತ ಕ್ರಮ ಜರುಗಿಸ್ತಾ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಲೋಕಾಯುಕ್ತರಿಗೆ ಹೋಗ್ಬೋದು. ಆಮೇಲೆ ಸಂಬಂಧಪಟ್ಟ ವಿಧಾನಸೌಧದಲ್ಲಿ ಕೃಷಿ ಮಂತ್ರಿ ಕೂಡ ನಾವು ಹೋಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗ್ತದೆ.
ಆದ ಕಾರಣ ತಾವು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಸ್ತಿನ ಕ್ರಮ ಜರುಗಿಸಿ ಒಳ್ಳೆ ಕೆಲಸ ಮಾಡಬೇಕಂತ ಹೇಳಿ ನಾವು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಆತಲ್ಲ ನೋಡಪ್ಪ.